ದಿಢೀರಂತ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ. ಬನ್ನಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್, ಏಕಾಏಕಿಯಾಗಿ ತಾವು ಏಕದಮ್ ದೆಹಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಏಕಾಏಕಿ ಎಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮದ ಅದು. ಹಾ. ನಾನು ಕಾಶಿ ಕೆಲಸಕ್ಕಾಗಿ ಹೋಗ್ತಾ ಇದ್ದೀನಿ. ಯಾವುದೇ ರಾಜಕೀಯ ಚರ್ಚೆಗಳೆಲ್ಲ. ನಾಳೆ ತಿರುಗಿ ಮತ್ತೆ ವಾಪಸ್ ಸಾಯಂಕಾಲ ಬರ್ತೀನಿ. ಸರ್, ಇವತ್ತು CWC ಮೀಟಿಂಗ್ ಕೂಡ ಆಗ್ತಾ ಇದೆ, ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಿಗಮ ಮಂಡಳಿ ಕೂಡ ಫೈನಲ್ ಆಗುತ್ತೆ ಲಿಸ್ಟ್ಗಳು ಅಂತ ಹೇಳಿ. ನಿಗಮ ಮಂಡಳಿ ಅದು ಕೂಡ ಈಗಾಗಲೇ ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಈಗಾಗಲೇ ಒಂದು ಟೆಂಟೇಟಿವ್ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಪಡ್ಕೊಂಡು ನನಗಿರುವ ಮಾಹಿತಿ ಪ್ರಕಾರ ಶಾಸಕರಿಗೆ ಮಾತ್ರ ಮೊದಲನೇ ಹಂತದಲ್ಲಿ ಒಂದು ನಿಗಮ ಮತ್ತು ಮಂಡಳಿಗಳಿಗೆ ಮಾಡ್ತಕ್ಕಂಥದ್ದು ಒಂದು ಆಲೋಚನೆ ಇದೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕಾರ್ಯಕರ್ತರ ಮತ್ತು ಗಣ್ಯರಿಗೆ ನಿಗಮ ಮಂಡಳಿ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಆಗಿದೆ. ಈ ಲೋಕಸಭಾ ಚುನಾವಣೆ ಭಾಳ ಗಂಭೀರವಾಗಿ ಸ್ವೀಕರಿಸುವಂಥದ್ದು ಕಾಂಗ್ರೆಸ್. ಈಗ ಏನಂತಾರೆ, ತಮ್ಮನ್ನೆಲ್ಲರೂ ಕೂಡ ಒಂದು ಕೆಲಸ ಹಚ್ಚಬೇಕು ಅಂತೇಳಿ ಒಂದು ಚರ್ಚೆ ಆಗುತ್ತೆ. ನಡೆದಿದೆ ಪ್ರಯತ್ನ. ರಾಜ್ಯದಲ್ಲಿ ಕೇಂದ್ರದ ವರಿಷ್ಠರು ಸುಮಾರು ಒಂದು 20 ಕ್ಷೇತ್ರವನ್ನು ಗೆಲ್ಲಬೇಕು ಅಂಥೇಳಿ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಜನವರಿ 26 ನಂತರ ಒಂದು ತೀವ್ರತೆಯನ್ನು ಪಡ್ಕೋತದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಈ ಸರಿ ಅವಕಾಶ ಇದೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಇಲ್ಲೇ ರಾಜ್ಯದ ರಾಜಕಾರಣದಲ್ಲೇ ಇರ್ತೀನಿ. ಲೋಕಸಭೆಗೆ ನಾನೇನು ಸ್ಪರ್ಧೆ ಮಾಡಲ್ಲ. ಸರ್, ಒಂದು ಕಡೆ ಶೆಟ್ಟರ್ ಅವ್ರನ್ನ ತಮ್ಮನ್ನು ವಾಪಸ್ ಕರಿಬೇಕು, ಸೆಳ್ಕೋಬೇಕು ಅಂತೇಳಿ ಒಂದು ಗುಮಾನಿ ಇರುವಂಥದ್ದು. BJPಗೆ ಹೋಗ್ತಾರೆ ಅಥವಾ ಅವ್ರನ್ನ ಪ್ರೆಸರ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಇರ್ತೈತೆ ಅಲ್ಲಿ ನನಗಳು ಬಂದೇ ಬರ್ತವೆ. ಅದೆಲ್ಲ ಮುಗಿದು ಹೋದ ಕತೆ ಅದು. ಒಂದ್ಸಲ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಬಂದಾಗ ತಿರುಗಿ ವಾಪಸ್ ಹೋಗ್ತಕ್ಕಂಥದ್ದು ಅದು ಶೋಭೆನೂ ಅಲ್ಲ ಮತ್ತು ಸಂದರ್ಭನೂ ಅಲ್ಲ ಮತ್ತು ಅದರದ್ದು ಅವಶ್ಯಕತೆನೂ ಇಲ್ಲ. ಯಾಕೆ ಹೋಗಬೇಕು ಅಲ್ಲಿ? ಭಾಳಷ್ಟು ಸ್ನೇಹಿತರು ನಿಮ್ಮನ್ನು ಕಳ್ಕೊಂಡು ನಮಗೆ ಹಾನಿಯಾಗಿದೆ, ಬರಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಬಿಡುವಾಗ ನಿಮಗೆ ಆಲೋಚನೆ ಬರಬೇಕಾಗಿತ್ತು, ಅದು ಬಂದಿಲ್ಲ. ಈಗ ಮುಗಿದು ಹೋದ ಕತೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿ ನಾವು ಹೇಳಿಬಿಟ್ಟಿದ್ದೇವೆ. ಬೆಳಗಾವಿ ಜಿಲ್ಲೆ ನಾಯಕರು ಭಾಳಷ್ಟು ಜನ ಏನು BJPಯಲ್ಲಿ ಇರ್ತಕ್ಕಂಥವ್ರು ತಾವು ಬರಲೇಬೇಕು, ಇಲ್ಲಾಂದ್ರೆ ನಮ್ಮ ಲೋಕಸಭೆ ಚುನಾವಣೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ತಮ್ಮ ಸ್ವಾರ್ಥಕ್ಕೆ ತಾವು ಕರೀತಾರೆ. ಅವ್ರ ಸ್ವಾರ್ಥ ನೋಡಿಕೊಂಡು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ರಾಜಕೀಯ ಹಿತಾಸಕ್ತಿ, ನಮ್ಮ ರಾಜಕೀಯ ಇಚ್ಛಾಶಕ್ತಿ, ನಮ್ಮ ರಾಜಕೀಯ ದೂರದೃಷ್ಟಿ ನಾವೆಲ್ಲ ಇಟ್ಕೊಂಡೇ ಮಾಡಬೇಕಾಗತ್ತೆ ಕೆಲಸಗಳನ್ನು. ಅಂತ ಯಾವುದೇ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಕಡೆ ಪ್ರಶ್ನೆ ಏನಂದ್ರೆ, ತಮಗೂ ಶೆಟ್ಟರ್ ಅವ್ರಿಗೆ ಕೂಡ ಈಗಲೂ ಕೂಡ ಏನಂತಾರೆ ಆಪರೇಷನ್ ಲೋಟಸ್ ಆಗೋ ಚಾನ್ಸ್ ಇರುವಂಥ. ಅಂದರೆ ನಿಮ್ಮನ್ನು ವಾಪಸ್ BJPಗೆ ನಾನು ಹೇಳಿದ್ನಲ್ಲ, ಒಂದ್ಸಲ ಒಂದು ಮನೆ ಬಿಟ್ಟು ತೀರ್ಮಾನ ಆಗಿ ಇನ್ನೊಂದು ಮನೆಯಲ್ಲಿ ಸೆಟ್ ಆದಮೇಲೆ ಅದು ತಿರುಗಿ ವಾಪಸ್ ಹೋಗೋ ಪ್ರಶ್ನೆನೂ ಬರೋದಿಲ್ಲ, ಅದರದ್ದು ಸಂದರ್ಭ ಉದ್ಭವ ಆಗಲ್ಲ. ಇದು ಏನಂದರೆ ಭಾಳಷ್ಟು ಜನ ಗೆಳೆಯರು ಕೂಡ ಹೇಳ್ತಾ ಇದ್ದಾರೆ, ನೀವು BJP ಬಿಟ್ಟು ಸಮಸ್ಯೆ ಆಗಿರುವಂಥದ್ದು ಮತ್ತೆ ತಾವು ಬರಲೇಬೇಕು ಅಂತೇಳಿ. ಜೊತೆಗೆ ಏನಂತಂದರೆ, ಒಂದು ಬಾರಿ ಏನು ಮನೆಯನ್ನು ಬಿಡ್ತೀನಿ ಮತ್ತೆ ವಾಪಸ್ ಹೋಗೋದಿಲ್ಲ ಅಂತೇಳಿ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ತುರಂದಡಿ, ಪಬ್ಲಿಕ್ TV, ಬೆಳಗಾವಿ.